ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವಿ ನೋಡ್ರಿ. ಹುಟ್ಟಿದ ಹಬ್ಬ ಐತ್ರಿ ಕಮಲಕ್ಕರಿ. ನಮ್ಗೆ ಹುಟ್ಟಿದ ಹಬ್ಬ ದಿನಾನೇ ವಿಶ್ ಮಾಡಿ ನಮ್ಗೆ ಖುಷಿ ಆಕತ್ತೆ ಅಂತಂದು ಕಮೆಂಟ್ಸ್ ಬಂದಿದ್ವು ರೀ. ಹಾಗಾಗಿ ನಾ ಹುಟ್ಟಿದ ಹಬ್ಬ ಇರೋರು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳಕತ್ತೀರಿ ಅವ್ರಿಗೆ ವಿಶ್ ಮಾಡ್ತೀನಿ ರೀ. ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಬಂದಿದ್ರು. ಅವ್ರಿಗೆ ಆದಂಥ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ರೀ. ಹೆಸರುಗಳನ್ನು ನೀವು ಅಲ್ಲಿ ನೋಡ್ಬೋದು ರೀ. ದಯವಿಟ್ಟು ಯಾರೋ ಬೇಯಕ್ಕೆ ಹೋಗ್ಬೇಡ್ರಿ ನನಗೆ. ಯಾರೆಲ್ಲ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಲ್ರಿ, ಅದು ಪಟ ನಾನು ಅವ್ರ ಹೆಸರು ತೊಗೋತೀನಿ ರೀ. ಬರ್ರಿ. ರಾಜೇಶ್ವರಿ ಅನ್ನೋರು ಅವ್ರ ಮಗ ವೈಭವ್ ಒಂದು ಹುಟ್ಟಿದ ಹಬ್ಬ ಐತಿ, ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ. ಹುಟ್ಟುಹಬ್ಬದ ಶುಭಾಶಯಗಳು ವೈಭವ್. ಹುಟ್ಟ ನಿನ್ನ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತಂದ ಭಗವಂತನ ಕೇಳ್ಕೊತೀನಿ ಪುಟ್ಟ. ಆಯುರ್ವೇದಕ್ಕೆ ಕೊಟ್ಟ ದೇವ್ರು ನಿನಗೆ ಕಾಪಾಡಲಿ. ಪ್ರವೀಣ್ ಅವರು ಸುನಿಲ್ ಅವ್ರ ಬರ್ತಡೇ ಐತಿ, ಕಮೆಂಟ್ ಹಾಕಿದ್ರಿ, ವಿಶ್ ಮಾಡಂತ ಹೇಳ್ರಿ. ಹುಟ್ಟುಹಬ್ಬದ ಶುಭಾಶಯಗಳು ಸುನಿಲ್ ಅವರು. ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಅಂತಂದ ಭಗವಂತನ ಕೇಳ್ಕೊತೀನಿ ರೀ. ಆಯುರ್ವೇದ ಕೊಟ್ಟು ಕಾಪಾಡಲಿ ಭಗವಂತ. ನಿಮ್ಮ ಮುಂದಿನ ಜೀವನ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ರೀ. ಶಬಾನ ಅವ್ರ ತಮ್ಮನ ಮಗಳ ರಾವಣ ಅವ್ರದ್ದು ಬರ್ತಡೇ ಐತಿ, ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ. ಹುಟ್ಟುಹಬ್ಬದ ಶುಭಾಶಯಗಳು ರಾವಣ ಪುಟ್ಟ. ನಿಮಗೂ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ, ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಅಂತಂದು ಕೇಳ್ಕೊತೀನಿ ರೀ. ಬರೀ ಇವತ್ತಿನ ಕತೆ ಶುರು ಮಾಡ್ತೀನಿ ರೀ. ಬಸ್ಸಿಗೆ ಹೋಗ್ತೀನಿ ಅಂದ್ರೆ ಅನ್ನಾರೆ ಏನೋ ಕೆಲಸ ಬಂದೈತಿ, ಬೇರೆ ಕಡೆ ಒಂದು ಊರಿಗೆ ಹೋಗೋದೈತಿ, ಹಾಗಾಗಿ ಹೋಗ್ತೀನಿ. ಅಲ್ಲಿ ಮುಗಿಸ್ಕೊಂಬಂದ್ಮೇಲೆ ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಅದೊಂದು ಚಲೋ ಆತು ಬಿಡು. ಹಂಗಾರೆ ಈ ಬಡ ಬುತ್ತಿ ರೊಟ್ಟಿ ಪಲ್ಯ ಮಾಡಿಟ್ಟೆ ಅಂದ್ರೆ ಅವರು ಬಂದು ಕೂಡಲೇ ಪಟ ಕಟ್ಟಿ ಕೊಡಕ್ಕೆ ಬರ್ತೈತಿ ಊರಿಗೆ. ಮತ್ತು ಪಾಪ ಅವ್ರಿಗೆ ದೂರ ದಾರಿ, ಬಡ ಅಡುಗೆ ಮಾಡ್ತಾನೆ. ಈಗ ಇನ್ನೊಂದು ಚೂರ ಬೈಲ್ತಡಿ ಮಟ್ಕಿ ಕಾಳೆ ಚಂದಂಗೆ ಬೈತಂದ್ರೆ ಬಾಯಾಗ ರುಚಿ ಆಕತಿಲ್ಲ ತಂದ್ರೆ ಹಸಕಾದ್ರೆ ರುಚಿ ಆಗೋದಿಲ್ಲ. ಇನ್ನೊಂದು ಚೂರು ಬೈದ್ಮ್ಯಾಗ ಇಳೀವಿ. ಇದನ್ನು ಹಿಟ್ಟಿನ ಪಲ್ಯ ಒಂದು ಸಜ್ಜು ಮಾಡ್ತೀನಿ. ಹಿಟ್ಟಿನ ಪಲ್ಯ ಒಂದು ಬಡದು ಕೊರದಿಟ್ಟೆ ಅಂದ್ರೆ ಆಮೇಲೆ ಇದನ್ನು ಮೊಸರನ್ನ ಒಂದು ಮಾಡಿ ಚಪಾತಿ ಹಿಂದಗಡೆ ಟೀಸ್ತಿರಾತ. ಕಮಲವ ಹೊರೈತೇರ ಏನು ಮಾಡತ್ತೀವ? ಹಿಟ್ಟು ನಾದಿದೇನು ಚಪಾತಿ ಹಿಟ್ಟು ತಂಬಲ್ಲಿ ಏನ್ರ ಮತ್ತು ಪಲ್ಯಕ್ಕೆ ಅದು ಹೆಚ್ಚಿಕೊಡೋದಿದ್ರೆ ನಾನು ಹೆಚ್ಚಿಕೊಡ್ತೀನಿ. ಬೇರೆ ಐತೇರ ಹಿಟ್ಟಿನ ಪಲ್ಯಕ್ಕೆ ಒಂದು ರಾತ್ರಿ ಮಡಿಕೆ ಕಾಳು ಒಂದು ಮಾಡೀನಿ. ಚಪಾತಿ ಅವ್ರು ಪೂರ್ತಿ ಕಷ್ಟ ಮಾಡ್ತೀನಿ ರೀ ಐತೇರ. ಮತ್ತು ಇವ್ರಿಗೂ ರೊಟ್ಟಿ ಬೇಕಲ್ರಿ, ಚಪಾತಿ ತಿನ್ನೋದಿಲ್ಲ. ಮಧ್ಯಾಹ್ನಕ್ಕೆ ಬಿಸಿ ರೊಟ್ಟಿ ಮಾಡ್ತೀನಿ ರೀ. ಮತ್ತು ಕಟ್ಟಾಕ ರೊಟ್ಟಿ ಸಜ್ಜಾಗಂಗಿಲ್ಲ, ಹಾಗಾಗಿ ಅವ್ರು ಪೂರ್ತಿಯಾಗಿ ಚಪಾತಿ ಹಿಟ್ಟು ಅದೇನಲ್ರಿ ಐತೇರ. ಹೌದನ? ಹ್ಞೂ ಆತ. ಅವ್ರು ಪೂರ್ತಕ್ಕೆ ಚಪಾತಿ ಮಾಡಿ ನಮ್ಮ ಮಧ್ಯಾಹ್ನ ರೊಟ್ಟಿ ಮಾಡ್ಕೊಳ್ಳಂತ. ಮತ್ತೇನ್ರ ಇದ್ರೆ ತೊಂಬೈಲಿ ಹೆಚ್ಚಿಕೊಡೋದಿದ್ರೆ ಹೆಚ್ಚುತ್ತೇನೆ. ಬ್ಯಾಡ್ರಿ ಐತೇರಿ, ಇಲ್ಲೇ ಕುಂದ್ರಿ. ಏನು ಇಲ್ರಿ ಹೆಚ್ಚುದು ಹಿಟ್ಟಿನ ಪಲ್ಯ ಒಂದು ಬಡ್ದು ಬಿಡ್ತೀನಿ ರೀ ಬಡ. ಸ್ವಲ್ಪ ಮಾಡಿದ್ವಲ್ಲ ಕಟ್ಟಾಕ ಎಲ್ಲಿ ಇಟ್ಟಿವ ಕಮಲವ? ಅದೇರ ಅಲ್ಲೇ ದೇವ್ರ ಮನೆ ಮುಂದೆ ಮನೆ ಹಾಕಿ ಅರ್ಶಿನ ಹಾಕಿಟ್ಟೇನ್ರಿ. ಮತ್ತು ಇರುಬ್ಗಿರಿ ಬಾತ್ಕಿತ್ತೆ ಅಂತಂದು ಮನೆಗೆ ಅರ್ಶಿನ ಹಾಕಿಟ್ಟಿದ್ದೆ ರೀ, ಅಲ್ಲೇ ಇಟ್ಟೇನ್ರಿ ಅತ್ಯಾರ. ಹೌದನ? ತರ್ತೇನೆ ತಡಿ. ಮತ್ತು ಕಟ್ಟೋ ಮುಂದೆ ಮರ್ತ್ಕಿರ್ತೇವೆ. ಮತ್ತು ಅದಲ್ಲೇ ನಾವು ಇವು ಅಡಿಗೆ ಇಲ್ಲೇ ತೊಗೊಂಬರ್ತೇನೆ ತಡಿ. ಹ್ಞೂ ರೀ ಅತ್ಯಾರ. ಪಲ್ಯ ತಿರುವಿಟ್ಟೇನಿ, ಅದೊಂದು ಕೊರದು ಇದನ್ನ ಮಾಡ್ಬೇಕು. ಬಾಣಕ್ಕೊಂದು ಸಜ್ಜು ಮಾಡಿದ್ನಿ ಅಂದ್ರೆ ಹಿಂದಗಡೆ ಚಪಾತಿ ಲಟ್ಟಿಸಿದ್ರೆ ಅಡಿಗೆ ಮುಗಿತೈತಿ. ಇವತ್ತು ನಮ್ಮ ಅಣ್ಣಾರು ಮತ್ತು ನಮ್ಮ ಇನ್ನಿಯಾರು ಅದು ಊರಿಗೆ ಹೊಂಟಾರಿ. ಬಾ ಬೇಜಾರಾಗತ್ತೈತೆ ಅವ್ರು ಹೊಂಟಿದ್ದಕ್ಕೆ. ಇನ್ನೇನು ಮತ್ತು ಮನೆ ಹರಿವು ಇರ್ತೈತಿ 2-3 ದಿನ ಆದ್ರೆ ಅವರು ಬಂದೆ ಮನೆ ಮತ್ತು ಸ್ವತ್ತು ಮಾಡ್ಕೊಂಡು ನಿಂತ್ರೆ ಅಡಿಗೆ ಮಾಡ್ಕೋದಾಗೋದಿಲ್ಲ ರೀ. ಹಾಗಾಗಿ ನಮ್ಮ ಅತ್ತೆಯರು ಒಂದಿಟ್ಟು ಅವ್ರಿಗೆ ಊಟದ ಪೂರ್ತಕ ಮಾಡಿಕೊಡುವ ಅಂತಂದ್ರೆ ಹಾಗಾಗಿ ಮಡಿಕೆ ಕಾಳು ಪಲ್ಯ, ಹಿಟ್ಟಿನ ಪಲ್ಯ, ಚಪಾತಿ ಬಾಣ ಮಾಡಿ ಕಟ್ಟಾಕತ್ತೇನೆ ರೀ. ನಮ್ಮ ಅತ್ತೆಯರು ನಿನ್ನೆ ಹಲ್ಪಿ ಮಾಡಿಟ್ಟಿದ್ದೀರಿ, ಅದನ್ನ ಹಲ್ಪಿನೂ ಕಟ್ತೇವೆ ರೀ. ಯಾರಿಗೆಲ್ಲ ತವ್ರ ಮನೆಯವ್ರು ಬಂದ ಹೊಳೆ ಕಳ್ಸೋ ಮುಂದೆ ಬೇಜಾರಾಕತ್ರಿ, ಎಲ್ಲರಿಗೂ ಆಕತ್ರಿ. ಅದ್ರ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮಗೆಲ್ಲ ನಿಮ್ಮ ತವ್ರ ಮನೆಯವ್ರು ಬಂದ ಹೊಳೆ ಹೋಗೋ ಮುಂದೆ ನಿಮ್ಗೆ ಯಾವ ರೀತಿ ಅನಿಸ್ತೈತೆ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಮಗೂ ಕೇಳ್ದಂಗೆ ಆಕತ್ರಿ ನಿಮ್ಮ ಬಗ್ಗೆ. ಕಮಲವ ಇನ್ನು ಹಲ್ಪಿದಲ್ಲಿ ಇಡ್ತೇನೆ ನೋಡುವ, ನೆನಪಿಲೆ ಕಟ್ಟಿಡು. ಉಷ್ಟು ಅವ್ರಿಗೆ ನೋಡುವ ಮನೆಗೆ ಬೇರೆ ಮಾಡಿಟ್ಟತ್ತಲ್ಲ, ಉಷ್ಟು ಕಟ್ ಮಾತು ನಿಮ್ಮ ಮನೆಗೆ ಅಂತ ತೆಗೆದಿಗದಿ ಆಡ್ರೈತೆ. ನೀನು ಹೇಳಿರಲ್ರಿ ಮನೆಗೆ ಬೇರೆನೇ ಮಾಡಿದ್ರಿ, ಕಟ್ಟಾಕ ಬೇರೆ ಮಾಡಿರಿ. ಈಗ ಕಟ್ತೀನಿ ಆಡ್ರೈತೆ ಉಷ್ಟು ರೀ. ಅದ ಮತ್ತೆ ಮರೆತು ಹೋಗಿದ್ವಿ ಅಂದ್ರೆ ಮತ್ತೆ ಜೀವ ಹಾಳ ಅಂತೈತಿ, ಅದ್ರ ಸಂಬಂಧ ತಂದಿಟ್ಟು ಎಷ್ಟು ಬಿಡ್ರಿ ಅಂತ ಹೇಳಿದ್ರೆ ನಾನು ಕಳ್ಸೋ ಗದ್ದಲ್ದಾಗ ಮರ್ತಾ ಬಿಡ್ತಿದ್ ನೋಡಿ. ನಾನು ನೆನಪನೇ ಇದ್ದಿದ್ದಿಲ್ರಿ ಅತ್ಯಾರ. ಅದು ಅದಕ್ಕೆ ಹಿಂಗಾಕತ್ತಂತ ಕೇಳಿ ನಾನು ಅತ್ಯಾರ. ನನಗೂ ಒಮ್ಮೆ ಜಾಸನ ಇರೋದಿಲ್ಲ ಕಳ್ಸೋ ಗದ್ದಲ್ದಾಗ. ಅತ್ಯಾರ ಇನ್ನು ಹಿಟ್ಟಿನ ಪಲ್ಯ ಬಡದು ಕೊರದಿಟ್ಟೇನ್ರಿ, ಒಂದು ತಾಟಿಗೆ ತೆಗೆದ್ರಿ ನಮ್ಮ ಮನೆಗೆ ಬೇರೆ ದಬ್ರಾಗ ಹಾಕಿ ಮುಚ್ಚಿಟ್ಬಿಡ್ರಿ ಅತ್ಯಾರ. ಸರಸ್ವ ಇಲ್ಲ ಅದನ್ನ. ನೋಡ್ರಿ ಅತ್ಯಾರ ತೋರಿ. ಅತ್ಯಾರ ಬಾಣಕ್ಕೆ ಇಷ್ಟ ಹಾಲು ಸಾಕ ನೋಡ್ರಿ. ಇನ್ನೂ ಸಾಕ್ಲೆ ಹಾಲು ನೋಡುವ ಹಾಕ್ತಿದ್ರೆ ಹಾಕದವ ಹಾಲು ಹಾಕು ಅಂದ್ರೆ ಕಟ್ಟಾಕ. ಮತ್ತು ಅಳಕಾತಂದ್ರೆ ಗಾವ್ ಹೋಗುದಿಲ್ರಿ. ಇಷ್ಟ ಬೇಸಾಗೈತಿ. ಮತ್ತು ಅವ್ರು ಬೇಕಂದ ಮ್ಯಾಲೆ ಹಾಲ್ಕೊಂಡು ಉಂಟಾರ್ರಿ. ಸಾಕಲ್ರಿ ಅತ್ಯಾರ ಕಟ್ಟಾಗ ಇಷ್ಟ ಗಾವ್ ಆಕತಿ ಅಲ್ವಾ? ನಿಮ್ಮ ಮನ್ಯಾಗ ಹೆಂಗೆ ಉಂಟಾರ ನೋಡು. ಗಟ್ಟಿ ಇದ್ರೆ ಗಟ್ಟಿ ಇದನ್ನ ಮಾಡಿ, ಇಲ್ಲ ತಂದ್ರೆ ಇನ್ನೂ ಹಾಲು ಹಾಕ್ತಿದ್ರೆ ಹಾಲು ಹಾಕು. ಬ್ಯಾಡ ಅನಿಸ್ತೈತ್ರಿ ಅತ್ಯಾರ ಕಟ್ಟಾಕ. ಮತ್ತು ದಬ್ಬ್ಯಾಗೂ ಗಾವ್ ಆಗುದಿಲ್ಲ. ಇಷ್ಟ ಇರುವಲ್ದಾಕ್ ಬಿಡ್ರಿ, ಬಾಯಾಗೂ ರುಚಿ ಆಗೈತ್ರಿ ಅತ್ಯಾರ. ಹಂಗಾದ್ರೆ ಇದ್ರೆ ಇರುವಲ್ದಾಕ್ ಬಿಡುವ. ಅಡಿಗೆ ಆದಂಗೆ ಆತ್ರಿ ಅಂದ್ರಿ ಎಲ್ಲ. ಚಪಾತಿ ಒಂದು ಮಾಡಿ ತೆಗೆದ್ಬಿಡ್ತೇನೆ ರೀ. ಮತ್ತು ಆರಿದು ಅಂದ್ರೆ ಕಟ್ಟಾಗ ಗಾವ್ ಆಕತ್ರಿ, ಇಲ್ಲ ತಂದು ನೀರು ಹಾಕೋ ಅದಕ್ಕೆ. ಹ್ಞೂ ಅಲ್ಲ ಇದನ್ನ ಮಾಡು, ಲಟ್ಟಿಸ್ಕೊಡಿ. ಇಲ್ಲ ನಾ ಬೇಯಿಸ್ತೀನಿ ಚಪಾತಿನ. ಇನ್ನೆಲ್ಲ ಆಡ್ರಿತೀರ ಅವ್ರು ಕಟ್ಟು ಪೂರ್ತಿ ಕಷ್ಟ ರೀ. ನಾ ಎಲ್ಲ ಮಾಡಿ ಬೇಯಿಸ್ಕೊಂತೀನಿ ರೀ. ನೀವು ಹಿಟ್ಟಿನ ಪಲ್ಯ ಒಂದು ತಾಟಿ ತೆಗೆದ್ಬಿಡ್ರಿ ಅವ್ರಿಗೆ ಕಟ್ಟಕ್ಕೆ. ನೋಡು ಕಮಲವ ಮನೆಗೆ ತಕೊಂಡೇನಿ, ಅವ್ರಿಗೆ ಕಟ್ಟೇನಿ. ಮತ್ತು ಆಜುಕ್ ಬಾಜುಕ್ ಅಂತ 2 ಮನೆಗೆ ಕೊಡಲ್ರಕ್ಕ. ಇಲ್ಲ ಆಡ್ರೈತೆ ನಮಗೆ ಸಾಕ್ರಿ ಇಷ್ಟ. ಸಾವಿತ್ರಿ ಜಾಕಕ್ಕೆ ಹೋಗ್ಯಾಳ? ಹ್ಞೂ ರೀ ಐತೆ ಜಾಕಕ್ಕೆ ಹೋಗ್ಯಾರಿ. ಅನ್ನೊಂದು ಏನೋ ಕೆಲಸ ಬಂತಂತ್ರಿ ಅರ್ಜೆಂಟೇ. ಹಾಗಾಗಿ ಅವ್ರು ಅಲ್ಲಿದ್ದೇನೆ ಒಟ್ಟು ಹೊಲದ್ದೇನೋ ಮಾತಾಡೋದೈತಿ. ಹಾಗಾಗಿ ನಾವು ಹೊಳೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಮತ್ತು ಹೋದ್ರಿ ಅವ್ರು. ಇಲ್ಲೇ ಸಮೀಪದಾಗ ಐತಂತ್ರಿ. ಹಾಗಾಗಿ ಬೈನಿ ಅದಾಡ್ರಿ ಜಾಕಕ್ಕೆ ಹೋಗ್ಯಾರಿ ಅವರು. ಮತ್ತು ಮಗಳನ್ನ ಬಿಟ್ಟು ಹೋಗಂತಂದಿದ್ನಿ. ಆಕಿದ ಏನೋ ಕಾಲೇಜಿಂದ ಕೆಲಸ ಬಂದಂದ ಮತ್ತು ಕಾಯಿಸ್ಕೊಡ್ತೇನೆ ತೋವ ಅಂತಂದ್ರೆ ಹಂಗಾರೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ನಿ ರೀ. ಆತು ಬಿಡುವ ಸಾಲಿ ಕೆಲಸ ಅದಿದ್ರು ಮತ್ತು ಬಿಡುವಂಗಿಲ್ಲ, ಹೋಗಿ ಬರಲ್ಲ ಮತ್ತು ಕಾಯಿಸ್ಕೊಡ ಅಂತ ಹೇಳಿ. ಮತ್ತೆ ಏನ್ರಿ ಐತಾರ ಏನ್ರಿ ಕಮಲವ? ಏನೇ ಚಪಾತಿ ಮಾಡಕತ್ತಿದ್ದೆ ಇಲ್ಲಿ ಒಳ ಬರ್ರಿ. ಹ್ಞೂ ಬಂದೆ.
ಜಳಕ ಮಾಡಿ ಬರ್ತೇನೆ ಮಾಡೋಣಂದಿದ್ದೆ ಎಲ್ಲ ಮಾಡಿಬಿಟ್ಟೆ ಎಲ್ಲ ಕಮ್ಲವ ಸುಳ್ಳ ತ್ರಾಸ ಆತವಾ ನಾ ಅಲ್ಲೇ ಹೋಗಿ ಮಾಡ್ಕೊಂತಿದ್ದೆ ಸುಳ್ಳ ನಗ್ಲ ಹಾಕೊಂಡು ಬಾ ನೀನು ಅದೇನು ತ್ರಾಸನ ಸಾವಿತ್ರಿ ಮನಿ ಹರಿವಿರ್ತತ್ವ ಮನಿ ಧೂಳ ಪಾಳ ಆಗಿರ್ತೈತಿ ಹೋಗಿ ಕಸ ಕಲ್ಲು ನೆಲ ಅಂತಿರ್ತೈತಿ ವರ್ಷದಿರ್ತೈತಿ ಜಳಕ ಮತ್ತು ಹೊಳ್ಳಿ ಪೂಜೆ ಮನಿದು ಇರ್ತೈತಿ ಹಂಗಾಗಿ ನಾನು ಚಪಾತಿ ಮಾಡಿ ಕಟ್ಟುವ ಅವ್ರಿಗೆ 2 ಥರ ಏನರ ಪಲ್ಯ ಮಾಡು ಬಾಣ ಮಾಡು ಅಂತ ಹೇಳಿದ್ದೆ ನಿನ್ನೆ ಹೆಲ್ಪ್ ಮಾಡಿಟ್ಟಿದ್ವಿ ಹಂಗಲ್ರಿ ಚಿಗೋರ ಪಾಪ ನಿಮ್ಮ ಕಾಲು ನೋವು ಸುಣ್ಣ ಮತ್ತು ಹನಗ್ಲಾತನ ಅಂತ ನಾವು ತಿಳ್ಕೊಬೇಡವ ಯಾಕೆ ನೀವು ಮಾಡೋದಿಲ್ಲನ ಎಲ್ಲ ಮಾಡ್ಕೊಂಡ್ ಬಂದಿರಲ್ಲ ಬರೋ ಮುಂದೆ ಅಮ್ಲವ ನಿಮ್ಮ ಮತ್ತೆ ಏನಾರಿದ್ರೆ ಮಾಡು ಕೆಲಸ ನಾನು ಚಪಾತಿ ಮಾಡ್ತೀನಿ ಮಾಡ್ರಿ ವೈನಿ ಬೇಡ ಆತ್ರಿ ಚಪಾತಿ ನಿಮ್ಮ ಪೂರ್ತಿ ಕಷ್ಟ ಮಾಡೇನ್ರಿ ಮತ್ತು ಮಧ್ಯಾಹ್ನ ಇವ್ರಿಗೆ ರೊಟ್ಟಿ ಬೇಕ್ರಿ ಯಾಕ ಇದನ್ನ ಚಪಾತಿ ಅನ್ನೋದಿಲ್ಲನ ಚಪಾತಿನ ಸೇರುವಲ್ರಿ ಬಿಡ್ರಿ ಅವ್ರು ರೊಟ್ಟಿ ಅಂತಾರೆ ಹಂಗಾಗಿ ನಾವು ಚಪಾತಿ ಮಾಡೋದು ಕಡಿಮೆ ರೀ ಮನ್ಯಾಗೆಲ್ಲ ರೊಟ್ಟಿಗೆ ಜಾಸ್ತಿ ಜೀವದಲ್ರಿ ವೈನಿ ಹಂಗಾಗಿ ರೊಟ್ಟಿನೇ ಮಾಡ್ಬಿಡ್ತೀವ್ರಿ ಹಿಂಗೇನಾರು ಬುತ್ತ ರೊಟ್ಟಿ ಮಾಡೋದಿದ್ರೆ ಅಟ್ಟ ನೋಡ್ರಿ ಚಪಾತಿ ಮಾಡೋದು ನಾನು ಜಳಕ ಆತಾರಿ ಬನ್ನಿ ಹೋಗಾಳ ತಲೆ ಬಾಚ್ಕೊಂಡು ಹೋಗಾಳ ಈಗ ಜಳಕಕ್ಕೆ ಮತ್ತು ಅವ್ರ ಅಪ್ಪರ್ ಬರೋದು ತಡ ಆತಂತ ಆಕತ್ತಂತಂದ್ರಲ್ಲ ಹೋಗಾಳ ಈಗ ಜಳಕಕ್ಕೆ ಮಾಡ್ಬರ್ಲ್ಯಾಡ್ರಿ ಇನ್ನೂ ಮತ್ತೆ ಅನ್ನ ಬರೋದು ತಡ ಐತಂತ ಇವಾಗ ಹೊಲದೇನೋ ಮಾತಾಡೋದು ಬಂದೈತಂತ ಬಿಡ ಅವ್ರು ನಮ್ಮ ಇವರು ಮ್ಯಾಗಿನ ಓಣ್ಯಾಗ ಪಾಟೀಲ್ರು ಅದಾರಲ್ಲ ಅವರು ಯಾವುದೋ ಸಂಬಂಧಿಕರದು ಹಿಂಗೆ ಹೊಲದ ಮುಗಿಸೋದೈತಿ ಮತ್ತು ಬಾ ಅಂತ ಹೇಳಿದ್ನೇನು ಮತ್ತು ನೀವು ಊರಿಗೆ ಹೋಗಿ ಕುಂತಿಯಲ್ಲ ಅಂತಂದು ಇದು ಮಾಡಾತ್ರಂತ ಹಂಗಾರ ಇಲ್ಲೇ ನಮ್ಮೂರಿಗೆ ಇಲ್ಲೇ ಕಮಲವ್ರ ಊರಿಗೆ ಹಂತೆ ಕೈತದೆ ಮನಿ ಅಲ್ಲೇ ಹೋಗಿನ ಬೆಟ್ಟ ಬರ್ತೇನೆ ನೀವು ತಯಾರಾರಿ ಅಂತಂದು ಹೇಳುವುದ್ರಿ ನಿಮ್ಮನ್ನ ಅಂದ್ರೆ ನಾ ಹೊಲ ಖರೀದಿ ಮಾಡಾತಾರನ್ರಿ ಬೇನಿ ಅವ್ರು ಏನೋ ಹೊಲ ಖರೀದಿ ಮಾಡಾತಾರಂತ ತಗೊಳತಾರಂತವ್ರು ಹಂಗಾಗಿ ಅವರು ಏನ್ರ ಎಲ್ಲಾರ ಹಿಂಗೆ ವ್ಯವಹಾರದ ಮುಗ್ಸಾಕ್ ಹೋದ್ರು ನಿಮ್ಮ ಅಣ್ಣನ ಬಿಡೋದಿಲ್ವ ಅವ್ರು ಕರ್ಕೊಂಡು ಹೋಗೇತಾರ ಅವ್ರು ಹೌದ್ರಿ ಬೈನಿ ಬಿಡೋದಿಲ್ರಿ ಅಣ್ಣನ ಕರಿತಾರ್ರಿ ಹೌದ್ರಿ ಅತ್ತಿಯರ ನಾಷ್ಟಕ್ಕೆ ಏನು ಮಾಡ್ಲಿರಿ ಅವ್ರು ಎದಕ್ಕೆ ಜೀವ ಅದಾರ ನೋಡುವ ಮಾಡು ಅದನ್ನ ಇದನ್ನ ಎಲ್ಲಿ ಮಾಡ್ಕೊತ ನಿಂದಿರ್ತಿ ಕಿನ ಕಮ್ಲವ ಉಪ್ಪಿಟ್ಟಾರ ಏನ್ರ ತಿರುಗಿ ಬಿಡು ಮಾಡ್ಲಾರಿ ಬೈನಿ ಮತ್ತು ಅವಲಕ್ಕಿ ಹಚ್ಚಲೆ ಮನ್ಯಾಗ ಎಲ್ಲಾರು ಅದಕ್ಕೆ ಜೀವ ಅದಾರ ನೋಡು ಮಾವರದು ಅದನ್ನ ಮಾಡುವ ನಮ್ಗೇನು ಅದ ಇದೆ ಅಂತ ನಿಮ್ಮ ಅಣ್ಣನ ತಿಂತಾರೆ ಯಾರ್ದಾರ ಅಲ್ಲಿ ನಾಷ್ಟ ಹಂಗಾರಿ ಇದೆ ವೈನಿ ಆತವ್ರಿ ಏನ್ರ ಉಪ್ಪಿಟ್ಟಾರ ಏನ್ರ ಮಾಡ್ತೀನಿ ಹಂಗಾರೆ ಬಿಷೇದ್ ಅವ್ರು ಬರೋ ಟೈಮಿಗೆ ಅತ್ತಿಯರ ಚಪಾತಿ ಅದು ಆರಿಟ್ಟೇನ್ರಿ ಅವ್ರು ಕಟ್ಟಾಕ ನಾನು ಇಲ್ಲೇ ಬುತ್ತಿದೆ ಡಬ್ಬಿ ಕೊಡ್ತೀನಿ ಅಷ್ಟು ಬುತ್ತಿ ಕಟ್ಬಿಡ್ರಿ ಅತ್ತಿಯರ ನೀವು ಕಟ್ಟಾಕ ಏನು ಕಟ್ಟೆ ಅವ್ರು ಎಷ್ಟು ಚಪಾತಿ ಅದು ಕಟ್ತೀನಿ ನೋಡ್ಬ ಕಟ್ಟೆ ಯಾರು ಕಟ್ಟಿದ್ರೇನು ಗ್ರಿ ಅತ್ತಿಯರ ನೀವ ಕಟ್ರಿ ಆತವ್ರ ಬುತ್ತಿ ಡಬ್ಬಿ ಐತಲ್ಲ ಅದನ್ನ ಕೊಡಿ ಇಲ್ಲೇ ಕಟ್ತೇನೆ 6 ಸಟ್ಟಿಂದ ಐತಲ್ರಿ ಅತ್ತಿಯರ ಅದನ್ನ ಅದ್ರಾಗ ಕಟ್ಟಿದ್ರ ಮತ್ತೆ ನಾ ಹೋದಾಗ ತೊಗೊಂಬರ್ತೀನಿ ಬಂದ ಬರೋ ಮುಂದೆ ಕಮ್ಲವ ಸುಮ್ಮನೆ ಮತ್ತೆ ಡಬ್ಬೆ ಗಿಬ್ಬೆಗೆ ಅದಕ್ಕೆ ಮಣ್ಣೆ ನಾವು ಬರೋ ಮುಂದೆ ಹಾಕೊಂಬಂದೆ ಅಲ್ಲ ಡಬ್ಬ್ಯಾಗ ಹಾಕಿಬಿಡು ಅದಕ್ಕೇನಕತಿ ಬ್ಯಾಡ್ರಿ ಬೈನಿ ಅವೆಲ್ಲ ಒಂದ ಕಡೆ ಆಕತಿ ಮತ್ತೆ ಚಪಾತಿ ನೆನಿತಾವು ಬ್ಯಾಡ್ತಾಡ್ರಿ ಇಲ್ಲಿ ಬುತ್ತಿದ 6 ಸಟ್ಟಿನ ಡಬ್ಬೆ ಐತಿ ಅದ್ರ ಕಟ್ತೀವಿ ಕಮ್ಲವ ಇದ್ರಾಗ ಹಾಕಿಟ್ಟೇನು ನೋಡೆಲ್ಲ ಬುತ್ತಿದ ಇದನ್ನ ಹೊರಗೆ ಚೀಲ್ದಾಗ ಹಾಕಿ ನೆನಪಿಲ್ಲೇ ತೆಗೆದಿಡು ಮತ್ತು ನೀನು ಉಸಿರದಾಗ ನೋಡಿ ಹಲ್ಪಿ ಮರಿತಿದ್ದಿ ಬ್ಯಾಡ್ರಿ ಅತ್ತಾರ ಊರಿಗೆ ಹೋಗೋದು ಚೀಲನ ಒಂದ್ ಕಡೆ ಇಟ್ಬಿಡ್ತೇನೆ ರೀ ಹಿಂಗ ಅದಿದ್ವಲ್ಲ ಮನೆ ಒಕ್ಕಿದ್ದು ಸಾಕು ಬಕ್ಕಿಲ್ಲ ಬ್ಯಾಡ್ರಿ ಚಿಗೋರ ನಾವು ಹಾಕಿದ್ವಿ ರೀ ಮನಿ ಪೂರ್ತಕ ಬ್ಯಾಡ್ರಿ ಏನು ಬ್ಯಾಡ್ರಿ ಸೋಯ ವೈನಿ ಬೇಡವಾ ಬೇಡ ಮೊನ್ನೆ ನಿಮ್ಮಣ್ಣ ಇದನ್ನ ಹಾಸ್ರ ಇದು ಮಾಡೋ ಮುಂದೆ ಒಕ್ಲಿಗೆ ಸ್ವಲ್ಪ ಹಾಕಿದ್ದ ಮನೆಗೆ ಪೂರ್ತಕ ಬರ್ತಾವ ಅಂತೇಳಿ ಮತ್ತು ಇದಕ್ಕೆ ಶೇಂಗಾ ಚಟ್ನಿಗೆ ಶೇಂಗಾ ಹೋಳಿಗೆಗೆ ಅದಕ್ಕೆ ಬೇಕಲ್ಲ ಹಾಕಿದ್ರು ಬುತ್ತ ರೊಟ್ಟಿ ಕಟ್ಟಾಕಂತೇಳಿ ಇಷ್ಟೆಲ್ಲ ಅಡುಗೆ ಮಾಡೇನ್ರಿ ನೋಡ್ರಿ ಇವತ್ತಿನ ಕತೆ ನಿಮ್ಗೆ ಹೆಂಗನ್ನ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕತೆ ಒಳಗ್ರಿ ನಮ್ಮ ಅಣ್ಣಾರು ಮತ್ತು ನಮ್ಮ ವೈನಿಯರು ಹೋಗುವಂಥ ಕತೆನೂ ಮಾಡಿ ಹಾಕ್ತೀನಿ ರೀ ಹೆಣ್ಮಕ್ಳಿಗೆ ತವ್ರ ಮನೆಯವ್ರು ಬಂದಾಗ ಹೋದಂತಹ ದುಃಖ ಹೆಂಗಿರ್ತೈತಿ ಸನ್ನಿವೇಶ ಹೆಂಗಿರ್ತೈತಿ ಅಂತಂದು ಕತೆ ಮೂಲಕ ನಾನು ತಿಳಿಸ್ತೀನಿ ರೀ ನೋಡ್ರಿ ಆ ಕತೆನೂ ನೋಡ್ರಿ ಈ ಕತೆನೂ ಸಪೋರ್ಟ್ ಮಾಡಿರಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಕತ್ತೀರಿ ಯಾರೆಲ್ಲ ಸಪೋರ್ಟ್ ಮಾಡತ್ತೀರಿ ತುಂಬ ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ನಿಮ್ಮ ಸಪೋರ್ಟ್ ಬೆಂಬಲ ನಮಗೆ ಬೇಕು ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ರೀ